ದಿನವನ್ನು ಶುರು ಮಾಡಲಿದ್ದೇವೆ ಸ್ವಾಮಿ. ದಿನವನ್ನು ಆಶೀರ್ವದಿಸಿ. ಇವಾಗಲೂ ಕೂಡ ನಾವು ಯಾವ ವಚನನ ನೋಡಕ್ಕಿದೀವ ಸ್ವಾಮಿ, ಆ ವಚನಗಳನ್ನು ಆಶೀರ್ವದಿಸಿ ಸ್ವಾಮಿ. ನಮಗೆ ಈ ಮಿಷನರಿಗಳ ಮೂಲಕ ಯಾವ ಕಾರ್ಯ ತಿಳಿಸಲಿದ್ದೀರೋ ಸ್ವಾಮಿ, ಆ ಕಾರ್ಯವನ್ನು ತಿಳಿಸಿ ನಾವು ಕೂಡ ನಮ್ಮ ಜೀವನದಲ್ಲಿ ರಾಜ ನಿಮಗೋಸ್ಕರ ಕಾರ್ಯಗಳನ್ನು ಮಾಡಲು ನಮಗೆ ಕೃಪೆ ಕೊಡಿ, ಆಶೀರ್ವದಿಸಿ. ಯೇಸುವಿನ ಹೆಸರಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಇವತ್ತು ಗ್ಲಾಡಿಸ್ ಐಲ್ವಾರ್ಡ್ ಅಂತ ಒಂದು ಮಿಷನರಿ ಬಗ್ಗೆ ನಾವು ನೋಡ್ತೀವಿ. ಇವ್ರು ನೋಡಿದ್ರೆ ಒಂದು ಬ್ರಿಟನ್ ಅಲ್ಲಿ ಹುಟ್ಟುತ್ತಾರೆ. ನಾರ್ತ್ ಲಂಡನ್ ಅಲ್ಲಿ ಒಂದು ಸಾಧಾರಣ ಒಂದು ಮನೆಯಲ್ಲಿ ಏನ್ ಮಾಡ್ತಾರೆ, ಅವರು ಹುಟ್ಟಿದ್ಮೇಲೆ ಅವ್ರು ಒಂದು ಕ್ರಿಸ್ಟಿಯನ್ಸ್ ಇರಲ್ಲ. ಫಸ್ಟ್ ಅವ್ರು ಬಂದು ನಾರ್ಮಲ್ ಆಗಿ ಅವ್ರ ಮನೆಯಲ್ಲಿ ಯಾರು ಚರ್ಚ್ಗೆ ಹೋಗೋದು, ಆಮೇಲೆ ಕ್ರಿಸ್ಟಿಯನ್ ಆಕ್ಟಿವಿಟೀಸ್ ಅಲ್ಲಿ ಆ ತರ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಇವ್ರು ಬಂದು ಐಲ್ವಾರ್ಡ್ ಅವ್ರು ನೋಡ್ಬೇಕಾದ್ರೆ ಅವ್ರು ಬಂದು ಎತ್ತರ ಬಂದು ತುಂಬಾ ಕಡಿಮೆ ಇತ್ತಂತೆ, ಶಾರ್ಟ್ ಆಗಿದ್ರು. ಅವ್ರ ಫೋಟೋದ್ದು ಅಲ್ಲಿದೆ. ಶಾರ್ಟ್ ಆಗಿದ್ರಿಂದ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ತುಂಬಾ ಮಕ್ಕಳೆಲ್ಲ ಇವ್ರನ್ನ ರೇಗಿಸ್ತಾ ಇರ್ತಾರೆ, ಆ ತರ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರಂತೆ. ಹಿಂಗಿರ್ಬೇಕಾದ್ರೆ ಒಂದಿನ ಅವರು ಫ್ರೆಂಡ್ಸ್ ಜೊತೆಗೆ ಮಾರ್ಕೆಟ್ ಅನ್ನೋ ಆ ಜಾಗದಲ್ಲಿ ಹೋಗಿ ಪರ್ಚೇಸ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಇವರು ದಾರಿ ಕಲ್ತು ಬಿಡ್ತಾರೆ. ಅವರು ಫ್ರೆಂಡ್ಸ್ ಎಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ. ಇವ್ರು ಒಂದ್ ಕಡೆ ಕ್ರೌಡ್ ಅಲ್ಲಿ ಕಲ್ದೋಗ್ತಾರೆ. ಅಲ್ಲಿ ಕಲ್ದೋದ್ಮೇಲೆ ಅವ್ನು ನಡ್ಕೊಂಡೆ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಒಂದು ಕನ್ವೆನ್ಷನ್ ನಡೀತಾ ಇರುತ್ತೆ, ಕ್ರಿಸ್ಟಿಯನ್ ಮೀಟಿಂಗ್, ದೊಡ್ಡ ಮೀಟಿಂಗ್ ಅಲ್ಲಿ ಅವರು ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಾಗ ಇವ್ರು ಬಂದು ಹಿಂದೆ ರೋನಲ್ಲಿ ಹೋಗಿ ಕೂತ್ಕೋತಾರೆ. ಅವಾಗ್ಲೇ ಫಸ್ಟ್ ಟೈಮ್ ಅವರು ಯೇಸು ಸ್ವಾಮಿ ನಿಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ ಶಿಲುಬೆನಲ್ಲಿ ಏರ್ಸಪಟ್ಟು ಅವ್ರು ಹೇಗೆ ನಮಗೋಸ್ಕರ ಅವ್ರ ಜೀವನನ ಕೊಟ್ರು, ಆ ಕಾರ್ಯಗಳೆಲ್ಲ ಸುಸಮಾಚಾರನ ಕೇಳ್ತಾರೆ. ಕೇಳಿದ್ಬಿಟ್ಟು ಅವ್ರಿಗೆ ಅವತ್ತೇ ಒಪ್ಪಿಸ್ಕೊಡ್ತಾರೆ. ಯೇಸು ಸ್ವಾಮಿನ ಅವ್ರು ಅಂಗೀಕರಿಸ್ಕೊಳ್ತಾರೆ. ಆಮೇಲೆ ಅವತ್ತಿಂದ ದೇವ್ರಿಗೋಸ್ಕರ ನಾನು ಏನಾದ್ರು ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ ಆಗತ್ತೆ. ಆಮೇಲೆ ಅವ್ರು ಒಳ್ಳೆ ಕ್ರಿಸ್ಟಿಯನ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಅವರು ಜೀವಿಸ್ತಾ ಇರ್ಬೇಕಾದ್ರೆ ಒಂದು ಪಾರ್ಲರ್ ಅಲ್ಲಿ ಮೇಡ ಕೆಲಸ ಮಾಡ್ತಾರೆ. ಮನೆ ಕೆಲಸ ಮಾಡೋ ತರಾನೇ ಸಾಧಾರಣವಾಗಿ ಅವ್ರ ಜೀವನ ಬಂದು ಹಂಗಿತ್ತು. ಅವ್ರಿಗೆ ಬಂದು ತುಂಬಾ ಜ್ಞಾನ ಎಲ್ಲ ಇರ್ಲಿಲ್ಲ. ಅವ್ರಿಗೆ ಬಂದು ಓದಕ್ ಕೂಡ ಅಷ್ಟೊಂದು ಆಗಿಲ್ಲ. ಅದಕ್ಕೆ ಅವ್ರ ಏನ್ ಮಾಡ ಮನೆ ಕೆಲಸ ಮಾಡೋ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ರಂತೆ. ಹಿಂಗಿರ್ಬೇಕಾದ್ರೆ ಅವ್ರಿಗೆ ದಿನ ಹೋಗ್ತಾ ಒಂದು ದೇವ್ರಿಗೋಸ್ಕರ ನಾನು ಬಂದು ಏನ್ ಮಾಡ್ಬೇಕು, ಬೇರೆ ಕಡೆ ಮಿಷನರಿ ಆಗಿ ಹೋಗಿ ಯೇಸು ಸ್ವಾಮಿ ಬಗ್ಗೆ ಯಾರಿಗ್ ಗೊತ್ತಿಲ್ವೋ ಅವ್ರಿಗೆ ನಾನು ಅವ್ರ ಪ್ರೀತಿ ಬಗ್ಗೆ, ಯೇಸು ಸ್ವಾಮಿ ನಮಗೋಸ್ಕರ ಏನ್ ಮಾಡಿದ್ರು ಆ ಕಾರ್ಯ ಎಲ್ಲ ಹೇಳ್ಬೇಕು ಅಂತ ಒಂದು ಭಾರ ಅವ್ರಿಗೆ ಬರ್ತಾ ಇತ್ತು. ಎಸ್ಪೆಷಲಿ ಅವ್ರಿಗೆ ಚೈನಾ ಬಂದು ಆ ಟೈಮಲ್ಲಿ ಕಮ್ಯುನಿಸ್ಟ್ ಆಗಿತ್ತು, ಕಮ್ಯುನಿಸ್ಟ್ ಕಂಟ್ರಿ. ಕಮ್ಯುನಿಸ್ಟ್ ಅಂದ್ರೆ ಅವರು ಯಾವುದೇ ಒಂದು ರಿಲಿಜಿಯಸ್ ಆಕ್ಟಿವಿಟೀಸ್ ನ ಅಲೋ ಮಾಡ್ತಾ ಇರ್ಲಿಲ್ಲ. ಒಂದು ಪ್ರಚಾರ ಮಾಡೋದು, ಯೇಸು ಸ್ವಾಮಿ ಬಗ್ಗೆ ಹೇಳೋದು, ಆ ಕಾರ್ಯಗಳೆಲ್ಲ ಅವ್ರು ಎನ್ಕರೇಜ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವ್ರಿಗೆ ಒಂದು ಭಾರ ಏನಂದ್ರೆ, ಚೈನಾದಲ್ಲಿ ಹೋಗ್ಬಿಟ್ಟು ನಾನು ಯೇಸು ಸ್ವಾಮಿ ಬಗ್ಗೆ ಪ್ರೀತಿನ ಹೇಳ್ಬೇಕು. ಯಾಕಂದ್ರೆ ಹೇಗೆ ನನಗೆ ಯೇಸು ಸ್ವಾಮಿ ಪ್ರೀತಿನ ನಾನು ಅನುಭವಿಸಿದೀನೋ ಅದೇ ರೀತಿ ಚೈನಾದಲ್ಲಿ ಹೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು. ಅವಾಗ ಏನ್ ಮಾಡಿದ್ರು, ಅವರು ಚೈನಾ ಇನ್ಲ್ಯಾಂಡ್ ಮಿಷನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಒಂದು ಇದ್ರಲ್ಲಿ 1929 ಅವ್ರು ಸೇರ್ತಾರೆ. ಅದು ಆ ಸಂಸ್ಥೆಯ ಒಂದು ಕಾರ್ಯ ಏನಿತ್ತು ಅಂದ್ರೆ, ಟ್ರೈನಿಂಗ್ ಮಾಡಿ ಅವ್ರನ್ನ ಏನ್ ಮಾಡ್ತಾರೆ, ಚೈನಾಗೆ ಮಿಷನರಿಯಾಗಿ ಕಳಿಸ್ತಾರೆ. ಇಲ್ಲಿ ಇವ್ರಿಗೂ ಅಲ್ಲಿ ಜಾಯಿನ್ ಆಗ್ಬಿಟ್ಟು 3 ತಿಂಗಳಲ್ಲಿ ನಿನಗೆ ಬಂದು ಜ್ಞಾನ ಇಲ್ಲ, ನೀನ್ ಬಂದು ಮಿಷನರಿ ಆಗಕ್ಕೆ ನಿನಗೆ ಕೆಪಾಸಿಟಿ ಇಲ್ಲ, ನೀನ್ ಓದಕ್ಕಾಗಲ್ಲ, ನಿನಗೆ ಬಂದು ಟೀಚ್ ಮಾಡಿದ್ರು ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಇದರಿಂದ ಡಿಸ್ಮಿಸ್ ಮಾಡ್ಬಿಡ್ತಾರೆ 3 ತಿಂಗಳಲ್ಲಿ. ಇವ್ರಿಗೆ ತುಂಬಾ ದುಃಖ ಆಗ್ಬಿಡತ್ತೆ. ಏನಪ್ಪ ಇದು, ನಾನು ಇಷ್ಟೊಂದು ದೇವ್ರು ಬಂದು ನನ್ನ ಕರೆದಿದ್ದಾರೆ, ನನಗೆ ಬಂದು ಆ ಜನರಿಗೆ ಹೋಗಿ ಯೇಸಪ್ಪ ಬಗ್ಗೆ ಹೇಳ್ಬೇಕಂತ ಭಾರ ಇದೆ. ಆದ್ರೂ ಕೂಡ ಇವರು ಟ್ರೈನಿಂಗ್ ಅಲ್ಲಿ ನನಗೆ ನಾನು ಇರಕ್ಕೆ ಏನು ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ರ ದುಃಖದಿಂದ ಏನ್ ಮಾಡ್ತಾರೆ, ಆಚೆ ಬರ್ತಾರೆ. ಅವಾಗ ಏನ್ ಮಾಡ್ತಾರೆ, ಇವ್ರಿಗೆ ಆ ಟ್ರೈನಿಂಗ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಹೇಗಾದ್ ನಾನೇನ್ ಮಾಡ್ಬೇಕು, ಚೈನಾಗ್ ಹೋಗ್ಬಿಡ್ಬೇಕು, ಯಾಕಂದ್ರೆ ದೇವ್ರ ಕಾರ್ಯ ಅಲ್ಲೇ ಇದೆ ಅಂತ ಅವ್ರಿಗೆ
ದೃಢವಾಗಿ ಗೊತ್ತಿರೋದ್ರಿಂದ ಏನು ಮಾಡಿದ್ರು, ಅವರು ಎಕ್ಸ್ಟ್ರಾ ಕೆಲಸ ಮಾಡಿ ಬೇರೆ ಇನ್ನೂ ಒಂದು ಸ್ವಲ್ಪ ಮನೆಗಳಲ್ಲಿ ಕೆಲಸ ಮಾಡಿ ಆ ಕಾಸನ್ನ ಮೆತ್ತಿಗೆ ಸೇರಿಸಿಡ್ತಾರೆ. ಆಮೇಲೆ ಒಂದು ಇದ್ರಲ್ಲಿ ಹೋಗಿ ಕೇಳ್ತಾರೆ ಅವ್ರಿಗೆ, ಒಂದು ಶಿಪ್ಪಲ್ಲಿ ಚೈನಾಗೆ ಹೋಗೋಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಕೇಳ್ತಾರೆ. ಅವಾಗ ಸ್ವಲ್ಪ ಕಾಸ್ಟ್ಲಿ ಇತ್ತು. ಅವಾಗ ಏನು ಮಾಡ್ತಾರೆ, ಟ್ರೈನಲ್ಲಿ ಒಂದು ಟ್ರೈನ್ ಬಂದು ಇಲ್ಲಿಂದ ಯುರೋಪಿಂದ ಒಂದು ಏಷ್ಯಾ ತನಕ ಒಂದು ಟ್ರೈನ್ ಹೋಗ್ತಾ ಇತ್ತು. ಅದರಲ್ಲಿ ಸ್ವಲ್ಪ ಕಡಿಮೆ ಕಾಸಿತ್ತು. ಆದರೂ ಆ ಕಾಸು ಕೂಡ ಅವ್ರ ಹತ್ರ ಇಲ್ಲದೆ ಇರೋದ್ರಿಂದ ಅವ್ರೇನು ಮಾಡಿದ್ರಂತೆ, ಮೆತ್ತಿಗೆ ಆ ಕಾಸನ್ನ ಸೇರಿಸಿಡ್ತಾ ಇದ್ರಂತೆ. ಅವ್ರು ಇಡ್ತಾ ಇರ್ಬೇಕಾದ್ರೆ ಅವರು ಚರ್ಚಲ್ಲಿ ಒಬ್ರು ಬಂದು ಚೈನಾ ಬಗ್ಗೆ ಮಾತಾಡ್ತಾ ಇದ್ರಂತೆ. ಅವರು ಪಕ್ಕದ ರೋನಲ್ಲಿ ಬೇರೆ ಯಾರೋ ಅವ್ರೊಳಗೆ ಮಾತಾಡ್ಕೋತಾ ಇದ್ರಂತೆ. ಇನ್ನೊಂದು ಮಿಷನರಿ ಬಂದು ಹೇಗೆ ಚೈನಾದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಆ ವಿಷಯಗಳು ಇವ್ರಿಗೆ ತಿಳಿಯಕ್ ಬರುತ್ತೆ. ಆಮೇಲೆ ಅವ್ರ ಅಡ್ರೆಸ್ ಎಲ್ಲ ತಗೊಂಡ್ಬಿಟ್ಟು ಇವ್ರೇನ್ ಮಾಡಿದ್ರು, ಆ ಟ್ರೈನಿಗೆ ಮೆತ್ತಿಗೆ ಸೇರಿಸ್ತಾ ಇರ್ತಾರೆ ಆ ಕಾಸನ್ನ. ಆಮೇಲೆ ಆ ಕಾಸು ಸೇರಿದ ಮೇಲೆ ಏನ್ ಮಾಡ್ತಾರೆ, ಅವ್ರು ಬಂದು ಒಂದು ಕಷ್ಟವಾದ ಮತ್ತೆ ಯಾರು ಹೋಗದೆ ಇರೋ ತರ ಒಂದು ಜರ್ನಿನ, ಒಂದು ಯಾತ್ರೆನ ಏನ್ ಮಾಡ್ತಾರೆ, ಅವ್ರು ಸ್ಟಾರ್ಟ್ ಮಾಡ್ತಾರೆ ಯುರೋಪಿಂದ ಬಿಟ್ಬಿಟ್ಟು. ಅದು ಒಬ್ಬಂಟಿಯಾಗಿ ನಾನೇನ್ ಮಾಡಿ ಚೈನಾಗೆ ಹೋಗ್ತೀನಿ ಅಂದ್ಬಿಟ್ಟು ಆ ಟ್ರೈನಲ್ಲಿ ಟಿಕೆಟ್ ತಗೊಂಡು ಹತ್ಕೊಂಡ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಹೋಗೋ ದಾರಿನಲ್ಲಿ ರಷ್ಯಾ ಮೂಲಕನೇ ಹೋಗ್ಬೇಕು. ಆ ಟೈಮಲ್ಲಿ ರಷ್ಯಾ ಮತ್ತೆ ಚೈನಾ ಬಂದು ಯುದ್ಧದಲ್ಲಿತ್ತು. ಇವಾಗ ರಷ್ಯಾಗ ಹೋಗ್ಬಿಟ್ಟು ಇವರು ಹೋಗೋದ್ರಿಂದ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ. ಹೋಗ್ಬೇಕಾದ್ರೆ ಸೈಬೀರಿಯಾ ಅಂತ ಒಂದು ಜಾಗದಲ್ಲಿ ಬಂದು ತುಂಬಾ ಕಷ್ಟಗಳನ್ನ ಅನುಭವಿಸಿ ಅವ್ರು ಬಂದು ಎಷ್ಟೊಂದ್ ಜನ ಎನ್ಕರೇಜ್ ಮಾಡಿಲ್ಲ ಇವ್ರಿಗೆ, ಚೈನಾಗ್ ಹೋಗ್ಬೇಡ, ನೀನ್ ಬಂದು ತುಂಬಾ ಕಷ್ಟ ಪಡ್ತೀಯಾ, ಏನೇನೋ ಅವ್ರಿಗೆ ಡಿಸ್ಕರೇಜ್ ಮಾಡತ್ತಾರ. ಟ್ರೈನಲ್ಲಿ ಇರೋರು ಅಷ್ಟೇ, ಇಂಗ್ಲೆಂಡ್ ಅಲ್ಲಿ ಇರೋರು ಅಷ್ಟೇ, ಆಮೇಲೆ ಅವ್ರು ಹೋಗೋ ದಾರಿ ಎಲ್ಲಾರು ಏನ್ ಮಾಡಿದ್ರು, ಯಾರು ಒಬ್ರು ಕೂಡ ಅವ್ರನ್ನ ಎನ್ಕರೇಜ್ ಮಾಡಿಲ್ವಂತ. ಆದ್ರೆ ಅವ್ರು ಹೋಗಿ ಏನ್ ಮಾಡ್ಬಿಡ್ತಾರೆ, ಲಾಸ್ಟ್ ಅಲ್ಲಿ ಚೈನಾದಲ್ಲಿ ಸೇರ್ಬಿಡ್ತಾರೆ. ಹಂಗೆ ಮಾಡಿ ಸೇರಿದ್ಮೇಲೆ ಆ ಮಿಷನರಿ ಇದ್ರಲ್ಲ, ಅವ್ರ ಹೆಸರು ಬಂದು ಜೇನಿ ಲಾವ್ಸನ್ ನ ಹೇಗಾದ್ ನಾನು ಹೋಗಿ ಮೀಟ್ ಮಾಡ್ಬೇಕು ಅಂತ ಅವ್ರು ಹೋಗ್ತಾರೆ. ಆ ಮಿಷನರಿ ಕೂಡ ಒಂದು ವಿಧವೆಯಾಗಿ ಒಂದು ಆ ಟೈಮಲ್ಲಿ ಇನ್ ಅಂದ್ರೆ ಟ್ರಾವೆಲ್ ಮಾಡ್ತಾರಲ್ಲ, ಯಾತ್ರೆ ಮಾಡೋರ್ನ ಒಂದ್ ದಿನ ಇದ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ತರ ರೆಸ್ಟ್ ಮಾಡೋ ಜಾಗದಲ್ಲಿ ಆ ಇನ್ನಲ್ಲಿ ಏನ್ ಮಾಡ್ತಾರೆ, ಲಾವ್ಸನ್ ಅವರು ಅದನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಒಂದ್ ಕಡೆ ಕತ್ತೆ ಮೇಲೆ ಏನ್ ಮಾಡ್ತಾರೆ, ಕತ್ತೆ ಮೇಲೆ ಗೂಡ್ಸ್ ಎಲ್ಲ ಇಟ್ಕೊಂಡು ತುಂಬಾ ಕಾರ್ಯಗಳನ್ನ ಇಟ್ಕೊಂಡು ಯಾತ್ರೆ ಮಾಡ್ತಾ ಇರ್ತಾರೆ ಕೆಲವರು ದೂರ. ಆ ಸಮಯದಲ್ಲಿ ಅವರೆಲ್ಲ ಯಾತ್ರೆ ಮಾಡ್ಬೇಕಾದ್ರೆ ಇಲ್ಲಿ ಬಂದು ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಜೇನಿ ಲಾವ್ಸನ್ ಅವ್ರು ಏನ್ ಮಾಡ್ತಾ ಇದ್ರು, ಅದ ಹೋಟೆಲ್ ತರ ನಡೆಸ್ತಾ ಇದ್ರು. ಅದು ಮಾತ್ರ ಅಲ್ಲ, ಅಲ್ಲಿ ಬರೋವ್ರಿಗೆಲ್ಲ ದೇವ್ರ ಬಗ್ಗೆ ಹೇಳ್ತಾ ಇದ್ರು, ಸುಸಮಾಚಾರನ ಹೇಳ್ತಾ ಇದ್ರು. ಇವ್ರ ಜೊತೆ ಏನ್ ಮಾಡ್ತಾರೆ, ಇವರು ಗ್ಲಾಡಿಸ್ ಐಲ್ವಾರ್ಡ್ ಕೂಡ ಇವ್ರ ಜೊತೆ ಸೇರ್ಕೊಂಡು ಅಲ್ಲಿ ಬಂದು ಅಸಿಸ್ಟೆಂಟ್ ತರ ಏನ್ ಮಾಡ್ತಾರೆ, ಇವ್ರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಆ ಇನ್ನ ಹೆಸರು ಬಂದು ಇನ್ ಆಫ್ 8 ಹ್ಯಾಪಿನೆಸ್. ಆ ಇನ್ನ ಹೆಸರು ಯಾರ್ಯಾರು ಬರ್ತಾರೋ ಅವಾಗೆಲ್ಲ ಅವ್ರಿಗೆಲ್ಲ ಏಸಪ್ಪ ಬಗ್ಗೆ ಹೇಳೋದು, ಆಮೇಲೆ ಅವ್ರಿಗೆ ಪ್ರೀತಿನೂ ತೋರ್ಸೋದು, ದೇವರ ಒಂದು ಕೃಪೆ ಬಗ್ಗೆ ಹೇಳೋದು, ಆ ಕಾರ್ಯ ಎಲ್ಲ ಮಾಡ್ತಾ ಇದ್ರು. ಒಂದಿನ ಏನಾಗತ್ತೆ, ಒಂದು ಟ್ರಾವೆಲ್ ಮಾಡೋ ಒಂದು ವ್ಯಕ್ತಿ ಬಂದು ಹೋಟೆಲ್ ಇರೋ ಕಾರ್ಯಗಳನ್ನ ಏನ್ ಮಾಡ್ಬಿಟ್ಟು ಕದ್ದು ಬಿಡ್ತಾನೆ, ಬೇರೆಯವ್ರ ಹತ್ರ ಕದ್ದು ಬಿಡ್ತಾನೆ, ಅಲ್ಲಿ ಇನ್ನೊಬ್ಬರ ಹತ್ರ ಕದ್ದು ಬಿಡ್ತಿರ್ತಾನೆ. ಅವಾಗ ಅವನ್ನ ಹಿಡಿದು ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಐಲ್ವಾರ್ಡ್ ಅವರೇ ಏನ್ ಮಾಡ್ತಾರೆ, ಅವ್ರ ಸ್ವಂತ ಕಾಸಿಂದ ಅವ್ರನ್ನ ಏನ್ ಮಾಡ್ತಾರೆ ಬಿಡುಗಡೆ ಮಾಡಿ ಅವನ್ಗೇನು ದೇವರ ಪ್ರೀತಿನ ತೋರಿಸ್ಬೇಕಾದ್ರೆ ಅವ್ರು ಬಂದು ಕೇಳ್ತಾರೆ, ನೀವು ಹೇಗೆ ಈ ತರ ಪ್ರೀತಿ ಮಾಡ್ತೀರಾ? ಯಾಕಂದ್ರೆ ಚೈನೀಸ್ ಕಮ್ಯುನಿಸ್ಟ್ ಇದ್ರಲ್ಲಿ ಒಂದು ತುಂಬಾ ಕಠೋರವಾಗಿರತ್ತೆ ಲಾಸ್ ಎಲ್ಲ, ಕಳ್ತನ ಎಲ್ಲ ಮಾಡಿದ್ರೆ ಸಾಯಿಸ್ಬಿಡ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಅವ್ರಿಗೋಸ್ಕರ ಆ ವಸ್ತುಗಳಿಗೆ ಕಾಸೆಲ್ಲ ಕೊಟ್ಟು ಏನ್ ಮಾಡ್ತಾರೆ, ಅವ್ರನ್ನ ಬಿಡಿಸ್ತಾರೆ. ಅವಾಗ ಯೇಸು ಸ್ವಾಮಿ ಹೇಗೆ ನಮ್ಮನ್ನ ಬಿಡಿಸಿದ್ರು ಆ ಕಾರ್ಯಗಳೆಲ್ಲ ಶೇರ್ ಮಾಡಿ ಇವರು ಆ ಟ್ರಾವೆಲರ್ಸ್ಗೆ, ಅಲ್ಲಿ ಯಾತ್ರೆ ಮಾಡೋರ್ಗೆ ಯೇಸು ಸ್ವಾಮಿ ಬಗ್ಗೆ ಹೇಳೋದ್ರಿಂದ ಸುಸಮಾಚಾರ ಏನಾಯ್ತು, ಒಂದು ಗಾಸ್ಪಲ್ ಬಂದು ಎಲ್ಲ ಕಡೆ ರೀಚ್ ಆಗೋ ತರ ಊರ್ನ ಉಪಯೋಗಿಸ್ತಾರೆ. ಐಲ್ವಾರ್ಡ್ ಬಂದು ಚೈನಾಗ್ ಹೋದ್ಮೇಲೆ ಅವರು ಚೆನ್ನಾಗಿ ಚೈನೀಸ್ ಬಂದು ಕಲ್ತ್ಕೊಳ್ಳಕ್ಕೆ ದೇವರು ಜ್ಞಾನ ಕೊಡ್ತಾರೆ. ಫಸ್ಟ್ ಅವರು ಇಂಗ್ಲೆಂಡ್ ಅಲ್ಲಿ ಕಲ್ತ್ಕೊಳ್ಕ್ಕಾಗಿಲ್ಲ ಚೈನೀಸು, ಇಲ್ಲಿ ಬಂದು ಏನ್ ಮಾಡ್ತಾರೆ, ಅವ್ರು ಈಸಿಗೆ ಕಲ್ತ್ಕೋತಾರೆ. ಅವ್ರ ಕಲ್ಚರ್ ಜೊತೆಗೆ ಚೈನೀಸ್ ಅವ್ರು ಹೆಂಗಿರ್ತಾರೋ ಅದೇ ತರ ಇವರು ಚೇಂಜ್ ಆಗ್ಬಿಟ್ಟಿರ್ತಾರೆ. ಅವರು ಡ್ರೆಸ್ಸಿಂಗ್ ಸೆನ್ಸ್, ಅವರು
ಮಾತಾಡೋದು ಆ ಥರ ಎಲ್ಲ ಇದ್ಮೇಲೆ ಅಲ್ಲಿರೋವ್ರಿಗೂ ಕೂಡ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಚೈನೀಸ್ ಅವ್ರು. ಯಾಕಂದ್ರೆ ಇವ್ರು ಬಂದು ಅವ್ರ ತಾನೇ ಆಗ್ಬಿಟ್ಟಿದ್ರು. ಎಲ್ಲ ಅವ್ರು ಮಾತಾಡೋದು ಎಲ್ಲ ಕಾರ್ಯಗಳಲ್ಲೂ ಕಲ್ಚರಲ್ಲಿ ಎಲ್ಲದರಲ್ಲೂ ಆ ಥರ ಇದ್ದಿದ್ರಿಂದ ಅವ್ರಿಗೆ ಅಲ್ಲಿರೋ ಒಂದು ಇವ್ರಿಗೆಲ್ಲ ಇಷ್ಟ ಆಯ್ತು. ಅಲ್ಲಿ ಲೋಕಲ್ ಗೌರ್ಮೆಂಟ್ ಅಲ್ಲಿ ಚೈನಾದಲ್ಲೇ ಫುಡ್ ಇನ್ಸ್ಪೆಕ್ಟರ್ ಅಂತ ಅಪಾಯಿಂಟ್ ಮಾಡ್ತಾರೆ. ಫುಡ್ ಇನ್ಸ್ಪೆಕ್ಟರ್ ಅಂದ್ರೆ ಏನಂದ್ರೆ ಆ ಕಾಲದಲ್ಲಿ ಹೇಗೆ ನಮ್ಮ ಭಾರತದಲ್ಲಿ ಸತಿ ಸಿಸ್ಟಮ್ ಎಲ್ಲ ಇತ್ತು, ಒಂದು ಯಜಮಾನ್ರು ತೀರೋದ್ಮೇಲೆ ಹೆಂಡತಿ ಬಂದು ಬೆಂಕಿನಲ್ಲಿ ಬಿದ್ದು ಬಿಡ್ಬೇಕು ಯಜಮಾನ್ರ ಜೊತೆ, ಆ ತರ ಕಾರ್ಯಗಳನ್ನ ಮೂಢನಂಬಿಕೆಗಳಿತ್ತಲ್ವ, ಅದೇ ತರ ಚೈನಾದಲ್ಲಿ ಒಂದು ಮೂಢನಂಬಿಕೆ ಇದೆ. ಏನು ಮೂಢನಂಬಿಕೆ ಅಂದ್ರೆ ಅವ್ರ ಕಾಲುಗಳನ್ನ ಹುಟ್ಟಿದ ಮೇಲೆನೆ ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ, ಕಾಲ್ ಬೆರ್ಲಿರತ್ತಲ್ಲ ಅದನ್ನ ಒಡೆದ್ಬಿಟ್ಟು ಒಂಥರ ಅದನ್ನ ಏನ್ ಮಾಡ್ಬಿಡ ಬೆರಲ್ನ ಕಾಲು ಪಾದಕ್ಕೆ ಏನ್ ಮಾಡ್ತಾರೆ ಸೇರಿಸ್ಬಿಟ್ಟು ಕೆಟ್ಬಿಡ್ತಾರೆ. ಅದೇನಕ್ಕೆ ಆ ತರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬಂದು ಕಾಲು ಅವಾಗ ಚಿಕ್ಕದಾಗಿರತ್ತೆ, ಕಾಲು ಬೆಳೆಯೋದಿಲ್ಲ, ಅದು ಸುಂದರವಾಗಿರತ್ತೆ, ಅದು ಒಂದು ರಾಯಲ್ಟಿನ ತೋರ್ಸತ್ತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಆ ತರ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆ ತರ ಮಾಡ್ತಾ ಇದ್ರಂತೆ. ಇದು ಬಂದು ಫಸ್ಟ್ ಚೈನಾದಲ್ಲಿ ಎಲ್ಲಾ ಮನೆಗಳಲ್ಲೂ ಮಾಡ್ತಾ ಇದ್ದಿದ್ದು ಬಂದು ಆಮೇಲೆ ಅದು ಬ್ಯಾನ್ ಮಾಡ್ಬಿಟ್ರು. ಇದು ಬಂದು ತಪ್ಪು ಅಂದ್ಬಿಟ್ಟು ಚೈನೀಸ್ ಗೌರ್ಮೆಂಟ್ ಬ್ಯಾನ್ ಮಾಡಿದ್ರು. ಆದ್ರೂ ಅವ್ರು ಬ್ಯಾನ್ ಮಾಡಿದ್ರು ಕೂಡ ಎಷ್ಟೊಂದು ಮನೆಗಳಲ್ಲಿ ಈ ತರ ಹೆಣ್ಮಕ್ಳಿಗೆ ಏನ್ ಮಾಡಿದ್ರು, ಆ ಕಾಲ್ನ ಬೆರ್ಲ್ನ ಒಡೆದ್ಬಿಟ್ಟು ಈ ತರ ಪಾದಕ್ಕೆ ಸೇರ್ಸಿ ಕಟ್ತಾ ಇದ್ರಂತೆ. ಆ ಕಾರ್ಯಗಳನ್ನ ಇನ್ಸ್ಪೆಕ್ಷನ್ ಮಾಡಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಗೌರ್ಮೆಂಟ್. ಯಾಕಂದ್ರೆ ಇವ್ರು ಚೈನೀಸು ಗೊತ್ತಿದೆ, ಒಳ್ಳೆ ರೀತಿಯಾಗಿ ಸೇವೆ ಮಾಡ್ತಾರೆ ಅಂದ್ಬಿಟ್ಟು ಇವ್ರನ್ನ ಫುಡ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ರು. ಅವಾಗ ಇವ್ರೇನ್ ಕೆಲಸ ಇತ್ತು ಅಂದ್ರೆ ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ರು, ಯಾರಿಗಾದ್ರು ಹೆಣ್ಮಕ್ಳಿಗೆ ಕಾಲ್ನ ಆ ತರ ಒಡೆದ್ಬಿಟ್ಟು ಕಟ್ಟಿದಾರ ಅಂತ ಚೆಕ್ ಮಾಡ್ಬಿಟ್ಟು ಗೌರ್ಮೆಂಟ್ ಅವ್ರಿಗೆ ಹೇಳ್ಬೇಕು. ಆ ಕಾರ್ಯನ ಇವರು ಮಾಡ್ತಾ ಇದ್ರು. ಮಾಡ್ಬೇಕಾದ್ರೆ ಇವ್ರು ಬಂದು ತುಂಬಾ ಜನರನ್ನ ಮೀಟ್ ಮಾಡಕ್ಕೆ ಚಾನ್ಸ್ ಸಿಗತ್ತೆ. ಈ ಕೆಲಸ ಮಾಡ್ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಗೌರ್ಮೆಂಟ್ ಅವರೇ ಪರ್ಮಿಷನ್ ಕೊಟ್ಟಿರ್ತಾರೆ. ಅವಾಗ ಇವ್ರು ಏನ್ ಮಾಡಿದ್ರು, ಎಲ್ಲ ಹೋಗೋ ಮನೆಗಳೆಲ್ಲ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ರಂತೆ. ಯೇಸು ಸ್ವಾಮಿ ಬಗ್ಗೆ ಹೇಳಿ ಎಷ್ಟೊಂದು ಜನರಿಗೆ ಸುವಾರ್ತೆಯನ್ನು ಸಾರಕ್ಕೆ ದೇವ್ರು ಅವ್ರನ್ನ ಯೂಸ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಎಲ್ಲೋ ಒಂದು ಪ್ರಿಸನ್ ಅಲ್ಲಿ ಕೂಡ ಒಂದು ಎಲ್ಲೆಲ್ಲಿ ಅವ್ರಿಗೆ ಚಾನ್ಸ್ ಸಿಗತ್ತೋ, ಎಲ್ಲೆಲ್ಲಿ ದೇವ್ರು ಬಂದು ಒಂದು ದಾರಿನ ತೆರಿತಾರೋ, ಬಾಗಿಲನ್ನ ತೆರಿತಾರೋ, ಅಲ್ಲಿ ಎಲ್ಲಾ ಕಡೆನೂ ಹೋಗ್ಬಿಟ್ಟು ಸುಸಮಾಚಾರನ ಏನ್ ಮಾಡ್ತಾರೆ ಅವರು ಶೇರ್ ಮಾಡ್ತಾರೆ. ಎಲ್ಲೆಲ್ಲ ಆಪರ್ಚುನಿಟಿ ಸಿಗತ್ತೆ ಅಂತ ನೋಡ್ತಾ ಇರ್ತಾರೆ. ಒಂದಿನ ಅವರು ಈ ತರ ನಡೀತಾ ಇರ್ಬೇಕಾದ್ರೆ ಲಾವ್ಸನ್ ಹಳೆ ಮಿಷನರಿ ಇದ್ರಲ್ಲ, ಅವ್ರು ಬಂದು ತೀರೋಗ್ತಾರಂತ. ಅವ್ರು ತೀರೋದ್ಮೇಲೆ ಇವ್ರೇನ್ ಮಾಡ್ತಾರೆ, ಅಲ್ಲಿ ಆ ಇನ್ನಿರತ್ತಲ್ವಾ ಅದ್ರಲ್ಲೇ ಒಂದು ಅದನ್ನ ಮ್ಯಾನೇಜ್ ಮಾಡೋದು ಇವರೇ ಮಾಡ್ತಾ ಇದ್ರಂತ. ಮತ್ತೆ ಕೆಲವು ಅನಾಥ ಮಕ್ಕಳನ್ನ ಕೂಡ ಅಲ್ಲಿ ಸೇರಿಸ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ, ಅವ್ರಿಗೂ ಕೂಡ ಅವ್ರ ಜೊತೆಗೆ ಇದ್ಕೊಂಡು ಒಂದು ತಾಯಾಗಿ ಇದ್ಕೊಂಡು ಅವ್ರಿಗೆ ಸೇವೆ ಮಾಡ್ತಾ ಇದ್ರು. ಎಷ್ಟೊಂದು ದಿನಗಳಲ್ಲಿ ಇವ್ರಿಗೆ ಯಾವುದೇ ಒಂದು ಆರ್ಗನೈಸೇಷನ್ ಬ್ಯಾಕಪ್ ಇಲ್ಲದೆ ಇರೋದ್ರಿಂದ ಇವ್ರು ಒಬ್ಬರೇ ಏನ್ ಮಾಡ್ತಾ ಇದ್ರು, ಆ ಹೋಟೆಲ್ ಅಲ್ಲಿ ಬರೋ ಒಂದು ಕಾಸನ್ನ ಇಟ್ಕೊಂಡು ಆ ಮಕ್ಕಳನ್ನ ಸಾಕ್ತಾ ಇದ್ರಂತೆ. ಹಂಗ್ ಸಾಕ್ಬೇಕಾದ್ರೆ ಕೆಲವು ಟೈಮು ಊಟಕ್ಕೆ ಕೂಡ ಕಾಸು ಇಲ್ದೇ ಇರೋ ಟೈಮಲ್ಲಿ ಇವರು ಊಟ ಮಾಡದೆ ಮಕ್ಕಳಿಗೆ ಏನ್ ಮಾಡ್ತಾರೆ ಫೀಡ್ ಮಾಡ್ಕೊಂಡು ಆ ತರ ಇದ್ರಂತೆ. ಅವಾಗ ಬಂದು 1938 ಅಲ್ಲಿ 1938ರಲ್ಲಿ ಚೈನಾ ಮತ್ತೆ ಜಪಾನ್ಗೆ ಒಂದು ದೊಡ್ಡ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಜಪಾನ್ ಅವ್ರು ಬಂದು ಚೈನಾನ ತುಂಬಾ ಅಟ್ಯಾಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಇವ್ರು ಸ್ಟೇ ಮಾಡಿದ ಒಂದು ಆ ಹೋಟೆಲ್ ಕಡೆ ಎಲ್ಲ ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಬಂದು ಆಕ್ಯುಪೈ ಮಾಡಿದಾಗ ಇವ್ರೇನ್ ಐಲ್ವಾಡ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು 100 ಅನಾಥ ಮಕ್ಕಳನ್ನ ಏನ್ ಮಾಡ್ತಾರೆ, ಇವರು ಈ ಯುದ್ಧ ಭೂಮಿಯಿಂದ ಏನ್ ಮಾಡೋಕೆ ಕರ್ಕೊಂಡು ಹೋಗ್ಬೇಕು, ಕಾಪಾಡ್ಬೇಕು ಅಂದ್ಬಿಟ್ಟು ಆ 100 ಮಕ್ಕಳನ್ನ ಕರ್ಕೊಂಡು ಒಂದು ದೊಡ್ಡ ಪ್ರಯಾಣ ಮಾಡ್ತಾರೆ. ಯಾಕಂದ್ರೆ ಆ ಜಾಗದಲ್ಲಿ ಇದ್ರೆ ಅವ್ರು ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು 12 ದಿನ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ದಾಟ್ಕೊಂಡು ಹೋಗ್ಬೇಕು. ಕೈಯಲ್ಲಿ ಕೂಡ ಹಣಕಾಸಿಲ್ಲ, ಮತ್ತೆ ಅವ್ರಿಗೆ ಊಟ ಕೂಡ ಇಲ್ಲ. 12 ದಿನ ಏನ್ ಮಾಡ್ತಾರೆ, ಅವರು 100 ಮಕ್ಕಳನ್ನ ಕರ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಎಷ್ಟೊಂದು ಬೆಟ್ಟಗಳನ್ನ ದಾಟ್ಕೊಂಡು ಬರ್ತಾರೆ. ಈ ಕಾರ್ಯ ಮಾಡ್ಬೇಕು ಎಷ್ಟೊಂದು ಮಕ್ಕಳು ದಾರಿನಲ್ಲೇ ಸಿಕ್ಕಾಕ್ಬಿಡೋದು, ಮತ್ತೆ ಬಿದ್ದೋಗೋದು, ಆ ತರ ಎಲ್ಲ ಆಗಿ ಆಮೇಲೆ ಒಂದ್ ಕಡೆ ಯೆಲ್ಲೋ ರಿವರ್ ಅಂತಿದೆ ಚೈನಾದಲ್ಲಿ. ಆ ಯೆಲ್ಲೋ ರಿವರ್ ಹತ್ರ ಬಂದು ಸ್ಟಾಪ್ ಮಾಡ್ತಾರೆ.
ಆ ರಿವರ್ ಹತ್ರ, ನದಿ ಹತ್ರ ಬಂದ್ಮೇಲೆ ಇವಾಗ ನದಿನ ದಾಟಬೇಕು. ಆದ್ರೆ ನದಿ ದಾಟಕ್ಕೆ ಅಲ್ಲಿ ಬೋಟ್ ಯಾವ್ದು ಇಲ್ಲ, ಯಾಕಂದ್ರೆ ಯುದ್ಧ ಇರೋದ್ರಿಂದ ಎಲ್ಲ ಬೋಟ್ ಇದೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. 2 ದಿನ ಆ ನದಿ ಹತ್ರನೇ ಎಲ್ಲ 100 ಮಕ್ಕಳ ಜೊತೆ ಇವರು ಸ್ಟಾಪ್ ಮಾಡಿರ್ತಾರೆ. ಸ್ಟಾಪ್ ಮಾಡಿದಾಗ ಅಲ್ಲಿ ಆ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ದೇವ್ರ ಹತ್ರ ಪ್ರೇಯರ್ ಮಾಡ್ತಾರೆ. ನೀವು ಪ್ರೇಯರ್ ಮಾಡಕ್ ಹೇಳ್ತಾರೆ ಐಲ್ವಾಡ್ ಅವರು, ದೇವ್ರೇ ನಮ್ಮನ್ನ ಕಾಪಾಡ್ಬೇಕು, ಯಾಕಂದ್ರೆ ಬೋಟ್ ಯಾವ್ದು ಇಲ್ಲ ಅಂತ. 2 ದಿನ ಅಲ್ಲಿ ಪ್ರೇಯರ್ ಮಾಡಿ 2ನೇ ದಿನ ಆದ್ಮೇಲೆ ಒಬ್ರು ಬಂದು ಒಂದು ಬೋಟ್ ತರ್ತಾರಂತೆ. ಒಂದು ಬೋಟ್ ತಂದ್ಬಿಟ್ಟು ಅವ್ರು ಬಂದು ಎಲ್ಲಾ ಮಕ್ಕಳನ್ನು ಕೂಡ ಆ ಕಡೆ ಬಂದು ಏನ್ ಮಾಡ್ತಾರೆ, ಬೋಟಲ್ಲಿ ಆ ಕಡೆ ಬಿಟ್ಬಿಟ್ಟು ರಿಸ್ಕ್ ತಗೊಂಡ್ ಬಿಟ್ಬಿಟ್ಟು, ಆಮೇಲೆ ಅದು ಯಾರಂತಾನೆ ಗೊತ್ತಿಲ್ವಂತೆ. ಆಮೇಲೆ ಅವ್ರು ಬಂದು ಕಾಸು ತಗೊಂಡಿಲ್ವಂತೆ. ಅವ್ರನ್ನ ಈ ಕಡೆಯಿಂದ ಆ ಕಡೆ ಡ್ರಾಪ್ ಮಾಡ್ಬಿಟ್ಟು ಏನ್ ಮಾಡ್ಬಿಟ್ರು, ಹೋಗ್ಬಿಟ್ರು. ಅವ್ರು ಬಂದು ದೇವದೂತರು ಇವ್ರು ಅಂತ, ಒಂದು ಏಂಜಲೇ ಬಂದು ನಮ್ಗೆ ಏನ್ ಮಾಡಿದ್ರು, ಕಾಪಾಡಿದ್ರು ಅಂತ ಅವ್ರ ಬುಕ್ಕಲ್ಲಿ ಬರೀತಾರೆ. ಮೇನ್ ಆಗಿ 2 ಬುಕ್ ಒಂದು ಅವ್ರು ಬರೀತಾರೆ ಅವ್ರ ಜೀವನದ ಬಗ್ಗೆ. ಇವ್ರು ಬರೆಯಲ್ಲ, ಬೇರೆಯವ್ರು ಬರೀತಾರೆ ಅವರು, ಅದು ಬಯೋಗ್ರಫಿ. ಆ ಬುಕ್ ಹೆಸರು ದ ಸ್ಮಾಲ್ ವುಮೆನ್ ಅಂತ ಒಂದು ಬುಕ್ ಇದೆ. ಆಮೇಲೆ ಇವ್ರ ಜೀವನದ ಬಗ್ಗೆನೆ ಒಂದು ಇನ್ಸ್ಪೈರ್ ಆಗಿ ಒಂದು ಮೂವಿ ಕೂಡ ಏನ್ ಮಾಡ್ತಾರೆ, ಇವ್ರ ಜೀವನನ ಇಟ್ಕೊಂಡು ತೆಗಿತಾರೆ. ಆ ಮೂವಿ ತೆಗ್ದಿದ್ ಬಂದು ಐಲ್ವಾಡ್ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅದು ಇವ್ರ ಜೀವನದಲ್ಲಿ ನಡೆದಿದ ನಿಜವಾದ ಘಟನೆ ಬಂದು ಆ ಮೂವಿನಲ್ಲಿ ಬಂದು ಅವ್ರು ಸರಿಗ್ ತೋರಿಸಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅದನ್ನ ಅಪೋಸ್ ಮಾಡ್ತಾರೆ. ಆದ್ರೂ ಕೂಡ ಆ ಮೂವಿ ರಿಲೀಸ್ ಆಯ್ತು. ಇದು ಈ ಕಾರ್ಯಗಳು. ಆಮೇಲೆ ಇವ್ರು ಬಂದು ಚೈನೀಸ್ ಸಿಟಿಸನ್ನೇ ಆಗ್ಬಿಟ್ಟಿದ್ದಾರೆ. ಚೈನಾದಲ್ಲೇ ತುಂಬಾ ದಿನ ಇದ್ದಿದ್ದರಿಂದ ಚೈನಾ ಸಿಟಿಸನ್ಶಿಪ್ ಅವ್ರಿಗೆ ಕೊಟ್ಬಿಡ್ತಾರೆ. ಆಮೇಲೆ 1949 ಅಲ್ಲಿ 2ನೇ ವರ್ಲ್ಡ್ ವಾರ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಅಲ್ಲಿ ಬಂದು ಮಿಷನರೀಸ್ ಎಲ್ಲ ಇರಬಾರ್ದು ಅಂದ್ಬಿಟ್ಟು ಒಂದು ಇದಾಗ್ಬಿಟ್ಟು, ಅಮೆರಿಕನ್ ಇಂಗ್ಲೆಂಡ್ ಮಿಷನರೀಸ್ ಎಲ್ಲ ಏನ್ ಮಾಡ್ತಾರೆ, ಅವರು ಇದ್ ಮಾಡ್ಬೇಕಾದ್ರೆ ಐಲ್ವಾಡ್ ಅವ್ರನ್ನು ಕಣ್ಣಿಡಿದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಚೈನಾದಿಂದ ಬ್ಯಾನ್ ಮಾಡ್ಬಿಡ್ತಾರೆ. ನೀನ್ ಬರ್ಲೇಬಾರ್ದು, ಚೈನಾಗ್ ಬರ್ಬಾರ್ದು ಅಂತ ಇವ್ರು ಮಾಡೋ ಒಂದು ಸೇವೆನೆಲ್ಲ ನೋಡ್ಬಿಟ್ಟು ಯೇಸು ಸ್ವಾಮಿ ಬಗ್ಗೆ ಎಲ್ಲ ಇವ್ರು ಹೇಳ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇವ್ರನ್ನ ಒಂದು ಬ್ಯಾನ್ ಮಾಡಿ ಬ್ಲಾಕ್ ಲಿಸ್ಟ್ ಮಾಡ್ಬಿಡ್ತಾರೆ. ಮತ್ತೆ ಇಂಗ್ಲೆಂಡ್ಗೆ ಏನ್ ಮಾಡ್ಬಿಡ್ತಾರೆ, ಕಳ್ಸ್ಬಿಡ್ತಾರೆ. ಇವ್ರು ಇಂಗ್ಲೆಂಡ್ಗೆ ಬಂದ್ಮೇಲೆ ಇವ್ರು ತುಂಬಾ ಮರ್ಯಾದೆ ಕೊಟ್ಟಿರುತ್ತೆ ಎಲ್ಲಾರು. ಯಾಕಂದ್ರೆ ಕಷ್ಟಪಟ್ಟು ಏನ್ ಮಾಡೋದು, ಮಿಷನ್ಸ್ ವರ್ಕ್ ಮಾಡಿದ್ರಿಂದ ಎಷ್ಟೊಂದು ಚರ್ಚ್ಗಳಲ್ಲಿ ಮಾತಾಡಕ್ ಕರೀತಾರೆ. ಆಮೇಲೆ ಎಷ್ಟೊಂದು ಫಂಡ್ ಕೂಡ ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಇವ್ರು ಬಂದು ಅಲ್ಲಿ ಇಂಗ್ಲೆಂಡ್ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಸೆಟ್ಲ್ ಆಗಕ್ಕೆ ಇಷ್ಟ ಆಗಿಲ್ಲ ಇವ್ರಿಗೆ. ಆದ್ರೆ ಸೆಟ್ಲ್ ಆಗೋ ತರ ಏನ್ ಮಾಡೋದು, ಜನರು ಬಂದು ಅವ್ರನ್ನ ಎನ್ಕರೇಜ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಇವ್ರು ಚೈನಾಗೂ ಹೋಗಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಇವ್ರು ಬಂದು ಇವ್ರು ಏನ್ ಹೇಳ್ತಾರೆ, ಅವ್ರ ಸ್ಟೇಟ್ಮೆಂಟ್, ಇಂಗ್ಲೆಂಡ್ ಇಸ್ ನಾಟ್ ಮೈ ಹೋಮ್ ಎನಿಮೋರ್, ಮೈ ಹಾರ್ಟ್ ಇಸ್ ವಿತ್ ದ ಚೈನೀಸ್ ಅಂತಾರೆ. ನನ್ಗೆ ಇಂಗ್ಲೆಂಡ್ ಅಲ್ಲಿ ನಾನು ಬಂದಿದ್ರು ಕೂಡ ಇಂಗ್ಲೆಂಡ್ ಬಂದು ನನ್ನ ಮನೆ ಅಲ್ಲ, ನನ್ನ ಹೃದಯ ಬಂದು ಚೈನೀಸ್ ಅವ್ರಿಗೆ ಏನಾಗ್ತಾ ಇದೆ, ಭಾರ ಇದೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, 1958ರಲ್ಲಿ ಮತ್ತೆ ಚೈನಾಗ್ ಹೋಗಕ್ಕಾಗಲ್ಲ, ಚೈನಾ ಪಕ್ಕದ ದೇಶ ತಾಯ್ವಾನ್ ಅಂತಿದೆ, ಟೈವಾನ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲೊಂದು ಗ್ಲಾಡಿಸ್ ಐಲ್ವಾಡ್ ಆರ್ಫನೇಜ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಬೆಥಾನಿ ಚಿಲ್ಡ್ರನ್ಸ್ ಹೋಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇವಾಗ್ಲೂ ಕೂಡ ಆರ್ಫನೇಜ್ ನಡೀತಾ ಇದೆ. ಅವ್ರು ಅಲ್ಲಿದ್ಕೊಂಡು ಅಲ್ಲಿ ಎಷ್ಟೊಂದು ಮಕ್ಕಳಿಗೆ ಸೇವೆ ಮಾಡಿ ಅಲ್ಲೇನ್ ಮಾಡ್ತಾರೆ, ಒಂದು ಎಸ್ಪೆಷಲಿ ಒಂದು ಮಗು ಬಂದು ಅವರು ಆರ್ಫನೇಜ್ ಹತ್ರ ಚಿಕ್ಕ ಮಗುನ, ಒಂದು ವೀಕ್ ಆಗಿರೋ ನಿಮೋನಿಯಾ ಇಂದ ಒಂದು ಮಗುನ ಏನ್ ಮಾಡ್ತಾರೆ, ಅವರು ಮನೆ ಮುಂದೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಆ ಮಗುನ ಎತ್ತಿ ಇವರು ಸಾಕ್ತಾರೆ, ಅಡಾಪ್ಟ್, ಸ್ವಂತ ಮಗಳ ತರ ಏನ್ ಮಾಡ್ತಾರೆ, ಅವ್ರು ಸಾಕ್ಬೇಕಾದ್ರೆ ಆ ಮಗಳು ದೊಡ್ಡವಳಾಗಿ ಏನ್ ಮಾಡ್ತಾರೆ, ಇವರು ಆರ್ಫನೇಜ್ ಏನ್ ಮಾಡ್ತಾರೆ, ಅವ್ರನ್ನ ನೋಡ್ಕೊಳ್ಳೋ ತರ ಏನ್ ಮಾಡ್ಬಿಡ್ತಾರೆ, ಅವ್ರನ್ನ ಟ್ರೈನ್ ಮಾಡ್ಬಿಡ್ತಾರೆ. ಆಮೇಲೆ ಐಲ್ವಾಡ್ ಅವ್ರು ನೋಡಿದ್ರೆ 1970ರಲ್ಲಿ ಟೈವಾನ್ ಅಲ್ಲೇ ಏನ್ ಮಾಡ್ತಾರೆ, ಅವ್ರು ಬಂದು ಜೀವನನ ಬಿಡ್ತಾರೆ. ಅವರು ದೇವ್ರ ಹತ್ರ ಹೋಗ್ತಾರೆ. ಅಲ್ಲಿ ಒಂದು ಸ್ಕೂಲ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ಇವತ್ತು ಆರ್ಫನೇಜ್ ಮತ್ತೆ ಸ್ಕೂಲ್ ಇವತ್ತು ಕೂಡ ಅಲ್ಲಿ ಟೈವಾನ್ ಅಲ್ಲಿ ನಡೀತಾ ಇದೆ. ಈ ಕಾರ್ಯಗಳೆಲ್ಲ ಗ್ಲಾಡಿಸ್ ಐಲ್ವಾಡ್ ಅವ್ರ ಜೀವನದಲ್ಲಿ ಹೇಗೆ ಒಂದು ದೇವರು ಅವ್ರನ್ನ ನಡೆಸಿದ್ರು. ಜನರು ಬಂದು ಅವ್ರಿಗೆ ಜ್ಞಾನ ಇಲ್ಲ, ನಿನಗೆ ಮಿಷನರಿ ಆಗಕ್ ಲಾಯಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅವ್ರ ದೇವರ ಭಾರನ ಇಟ್ಕೊಂಡು ಹೇಗೆ ಒಂದು ಹೋದ್ರು. ಎಷ್ಟೊಂದು ಜನರು ಹೋಗದೆ ಇರೋ ಒಂದು ಕಷ್ಟವಾದ ಪ್ರದೇಶದಲ್ಲಿ ಹೋಗಿ ಹೇಗೆ ಅದು ಒಂದು
ಒಬ್ಬಂಟಿಯಾಗಿ ಒಂದು ಹೆಣ್ಮಗು ಆಗಿ ಅಲ್ಲೋಗಿ ಎಷ್ಟೊಂದು ಕಾರ್ಯಗಳನ್ನ ದೇವ್ರಿಗೋಸ್ಕರ ಇವ್ರು ಮಾಡಿದ್ರು. ಆ ಕಾರ್ಯಗಳನ್ನ ನಾವು ಇವತ್ತು ನೋಡ್ತೀವಿ. ವಚನ ಬಂದು ಐಸಾಯ 6:8. ಯಾರಾದ್ರು ಓದ್ತೀರಾ ಕನ್ನಡದಲ್ಲಿ? ಐಸಾಯ 6:8. ಸ್ಕ್ರೀನ್ ಅಲ್ಲೇ ಇದೆ. ಯೆಶಾಯ 6ನೇ ಅಧ್ಯಾಯ 8ನೇ ವಚನ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಥ್ಯಾಂಕ್ ಯು. ಇದು ಬಂದು ದೇವ್ರು ಬಂದು ಕೇಳ್ತಾರೆ, ಯಾರನ್ನ ನಾನು ಕಳಿಸ್ಲಿ, ಯಾರು ನನಗೋಸ್ಕರ ಹೋಗೋದು ಅಂತ ಕೇಳ್ತಾರೆ. ಈ ಕಾರ್ಯ ಇವತ್ತು ಕೂಡ ಎಷ್ಟೊಂದು ಹೃದಯಗಳಲ್ಲಿ ದೇವ್ರು ಬಂದು ಹೇಳ್ತಾರೆ, ಈ ಕಾರ್ಯ, ಈ ಪ್ರಶ್ನೆನ ಕೇಳ್ತಾರೆ, ನನಗೋಸ್ಕರ ಯಾರು ಹೋಗೋದು, ಯಾರನ್ನ ನಾನು ಕಳಿಸ್ಲಿ ಅಂತ ದೇವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಹುಡುಕ್ತಾ ಇರ್ತಾರೆ. ಅವರು ಒಂದು ಸೇವೆಗೋಸ್ಕರ, ದೇವ್ರ ಪ್ರೀತಿನ ಈ ಲೋಕಕ್ಕೆ ತೋರ್ಸಕ್ಕೆ ಯಾರು ಹೋಗ್ತಾರೆ, ಯಾರು ನನಗೋಸ್ಕರ ಹೋಗೋದು. ಎಷ್ಟೊಂದು ಕಡೆ ಮಿಷನರಿಗಳಿಗೆ ಒಂದು ವಚನ ಅಂದ್ರೆ ಇದೆ. ಅವ್ರು ಬಂದು ಐಲ್ವಾಡ್ ಅವ್ರಿಗೆ ಎಷ್ಟೊಂದು ಜ್ಞಾನ ಇರ್ಲಿಲ್ಲ, ಅವ್ರಿಗೆ ಒಂದು ಹಣಕಾಸು ಇರ್ಲಿಲ್ಲ, ಆದ್ರೆ ಅವ್ರಿಗೆ ದೇವ್ರ ಮೇಲೆ ಒಂದು ಪ್ರೀತಿಯುಳ್ಳ ಒಂದು ಹೃದಯ ಇತ್ತು, ಪ್ರೀತಿಯುಳ್ಳ ಹೃದಯ ಇತ್ತು, ಮತ್ತೆ ದೇವ್ರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಒಂದು ಕಾರ್ಯ ಅಭಾರ ಇದ್ದಿದ್ರಿಂದ ಅವ್ರೇನ್ ಮಾಡ್ತಾರೆ, ಎಷ್ಟೊಂದು ಕಷ್ಟಪಟ್ಟು ಇಂಗ್ಲೆಂಡ್ ಇಂದ ಚೈನಾಗ್ ಹೋಗಿ, ಸುಲಭ ಅಲ್ಲ. ನಾವು ಬಂದು ಇವತ್ತು ಹೋಗಕ್ ಕೂಡ ಚೈನಾದಲ್ಲಿ ಇವತ್ತು ಕೂಡ ಹೋಗಿ ನಾವು ಸೇವೆ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರೆ ಅವಾಗ್ಲೇ 1930s ಅಲ್ಲೇ ಏನ್ ಮಾಡ್ತಾರೆ, ಅವರು ಸೇವೆ ಮಾಡಕ್ ಹೋಗ್ತಾರೆ. ಅದೇ ರೀತಿ ಇದೇ ಪ್ರಶ್ನೆ ದೇವ್ರು ನಮಗೂ ಕೂಡ ಕೇಳ್ತಾರೆ. ನಾವು ಇಂಡಿಯಾದಲ್ಲಿ ನೋಡಿದ್ರೆ ಎಷ್ಟೊಂದು ಕೋಟಿ ಜನರು ಇದ್ದಾರೆ, ಆದ್ರೆ ಸೇವಕರು ತುಂಬಾ ಕಮ್ಮಿ. ನಾವು ನೋಡಿದ್ರೆ ಇವಾಗ ಬೇರೆ ಕಡೆ ಎಲ್ಲ ಹೆಂಗ್ ಹೇಳ್ತಾರೆ ಅಂದ್ರೆ, ಇಷ್ಟು ಜನರು ಇದ್ರೆ ಇಷ್ಟು ಏನ್ ಮಾಡ್ಬೇಕು, ಅವ್ರಿಗೋಸ್ಕರ ಇಷ್ಟು ಪೊಲೀಸ್ ಸ್ಟೇಷನ್ ಇರಬೇಕು, ಇಲ್ಲ ಇಷ್ಟು ಪೊಲೀಸ್ ಇರಬೇಕು, ಇಷ್ಟು ಡಾಕ್ಟರ್ಸ್ ಇರಬೇಕು, ಇಷ್ಟು ಜಡ್ಜಸ್ ಇರಬೇಕು ಅಂತ ಎಲ್ಲ ಕಡೆ ಒಂದು ಸೊಸೈಟಿನಲ್ಲಿ ಆ ತರ ತೀರ್ಮಾನ ಮಾಡ್ತಾರೆ. ಆದ್ರೆ ನಾವು ನೋಡಿದಾಗ ಇವಾಗ ಇಂಡಿಯಾ ನೋಡಿದಾಗ ಎಷ್ಟೊಂದು ಜನರು ಇದ್ದಾರೆ, ಆದ್ರೆ ಅಷ್ಟೊಂದು ಜನರಿಗೆ ಸೇವಕರು ನೋಡಿದ್ರೆ ತುಂಬಾ ಕಮ್ಮಿನೇ. ಇವಾಗ ಇರೋದು ಸೇವಕರು ಕಮ್ಮಿನೇ. ಅದಕ್ಕೆ ಆದ್ರೆ ದೇವರು ಬಂದು ಕರೀತಾ ಇದ್ದಾರೆ ಎಷ್ಟೊಂದು ಜನರನ್ನ, ನನಗೋಸ್ಕರ ಯಾರು ಹೋಗ್ತಾರೆ, ನನಗೋಸ್ಕರ ಯಾರನ್ನ ನಾನು ಕಳಿಸ್ಲಿ ಅಂತ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾ ಇದ್ದಾರೆ. ಆದ್ರೆ ಎಷ್ಟೊಂದು ಜನರು ದೇವ್ರ ಕರೆ ಇದ್ರೇನು ಕೂಡ ಅವ್ರು ಬಂದು ಏನ್ ಮಾಡ್ತಾರೆ, ಈ ಲೋಕ ಪ್ರಕಾರವಾದ ಒಂದು ಕಾರ್ಯಗಳಲ್ಲಿ ಅವರು ಇನ್ವಾಲ್ವ್ ಆಗಿದ್ರಿಂದ ಏನ್ ಮಾಡ್ತಾರೆ, ದೇವ್ರ ಕರೆಗೆ ಅವರು ಒಪ್ಪಿಸ್ಕೊಡಲ್ಲ. ದೇವ್ರ ಕರೆದ್ರು ಕೂಡ ಅವ್ರು ಏನ್ ಮಾಡ್ಬಿಡ್ತಾರೆ, ಬೇರೆ ಕಾರ್ಯಗಳಲ್ಲಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಈ ವಚನನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ರೆ, ದೇವ್ರ ಮೇಲೆ ಪ್ರೀತಿ ಇದ್ರೆ ದೇವ್ರು ಬಂದು ಎಲ್ಲಾರನ್ನೂ ಅವ್ರ ಸೇವೆಗೆ ಒಂದು ಫುಲ್ ಟೈಮ್ ಸೇವೆಗೆ ಕರಿಯಲ್ಲ. ಆದ್ರೆ ಕರೆದ್ರೆ ನಾವು ಖಂಡಿತ ಏನ್ ಮಾಡ್ಬೇಕು, ದೇವ್ರಿಗೋಸ್ಕರ ಎಲ್ಲಾ ಕಾರ್ಯಗಳನ್ನು ಬಿಟ್ಬಿಟ್ಟು ಏನೇ ಕಷ್ಟ ಇದ್ರು ಕೂಡ ಹೋಗಕ್ಕೆ ತಯಾರಾಗ್ಬೇಕು. ಐಲ್ವಾರ್ಡ್ ಅವರು ಅದೇ ಮಾಡಿದ್ರು. ಅವ್ರು ಬಂದು ಕಾಸು ಇಲ್ಲ ನನಗಿಲ್ಲ ಅಂದ್ರೆ ಮಿಷನರಿ ಟ್ರೈನಿಂಗ್ ಸಂಸ್ಥೆಯಿಂದ ನನ್ಗೆ ಡಿಸ್ಮಿಸ್ ಮಾಡ್ಬಿಟ್ರು ಆ ತರ ಕಾರಣ ಹೇಳಿದೆ, ಅವ್ರು ಬಂದು ದೇವ್ರ ಕಾರ್ಯನ ಏನ್ ಮಾಡ್ತಾರೆ ಅವ್ರ ಜೀವನದಲ್ಲಿ ಪೂರೈಸಿದ್ರು. ಲಾಸ್ಟ್ ಅಲ್ಲಿ ಕೂಡ ನೋಡಿದ್ರೆ ಅವರು ಇಂಗ್ಲೆಂಡ್ ಅಲ್ಲಿ ಇರಕ್ ಒಂದು ಚಾನ್ಸ್ ಸಿಕ್ಕಿದ್ರು ಕೂಡ ಅವ್ರು ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ, ಟೈವಾನ್ ಮತ್ತೆ ಹೋಗಿ ಸೇವೆ ಮಾಡ್ತಾರೆ. ಫೇತ್ ಓವರ್ ಫಿಯರ್, ಲೈಫ್ ಅಪ್ಲಿಕೇಶನ್ ಬಂದು ಫೇತ್ ಓವರ್ ಫಿಯರ್. ಎಷ್ಟೊಂದು ಜನರು ಬಂದು ನಮ್ನ ಡೌಟ್ ಮಾಡಿದ್ರು, ಡೌಟ್ ಪಟ್ರೇನು ಇಲ್ಲ ನಿನ್ಗೆ ಆಗಲ್ಲ ಅಂತ ಹೇಳಿದ್ರೇನು ಕೂಡ ದೇವ್ರು ಬಂದು ನಮ್ಗೆ ಒಂದು ಕಾರ್ಯ ಹೇಳಿದ್ರೆ ಆ ಕಾರ್ಯನ ನಾವು ಭಯ ಇಲ್ಲದೆ ಮಾಡ್ಬೇಕು. ಎಷ್ಟೊಂದು ಜನರು ಇವ್ರನ್ನ ಭಯ ಪಡಿಸಿದ್ರು, ನೀನ್ ಇಂಗ್ಲೆಂಡ್ ಇರ್ಲಿ, ಆ ಟ್ರೈನ್ ಅಲ್ಲಿ ಇರ್ಲಿ, ನೀನ್ ಚೈನಾಗ ಹೋಗ್ಬೇಡ, ನಿನಗೆ ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತ ಎಷ್ಟೊಂದು ಭಯವಾದ ಒಂದು ಕಾರ್ಯಗಳನ್ನ ಹೇಳಿದ್ರು ಕೂಡ ವಿಶ್ವಾಸದಿಂದ ದೇವ್ರು ನನ್ನ ಕರೆದಿದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಏನ್ ಮಾಡಿದ್ರು, ಐಲ್ವಾರ್ಡ್ ಅವರು ಚೈನಾ ತನಕ ಹೋಗ್ತಾರೆ. ಲಾಸ್ಟ್ ಆಗಿ ಇನ್ನೊಂದು ಮೆಡಿಟೇಷನ್ ಕೊಟ್ಟಿದ್ದಾರೆ, ಲೂಕ್ 1:67 ಅಲ್ಲಿ ಯೋವಾನ್ ಸ್ನಾನಿಕನ ಬಗ್ಗೆ ಇದೆ. ಯೋವಾನ್ ಸ್ನಾನಿಕನ ದೇವ್ರು ಬಂದು ಹೇಗೆ ಒಂದು ವಿಶೇಷವಾದ ಒಂದು ಸೇವೆಗೋಸ್ಕರ ಅವ್ರನ್ನ ಕರೀತಾರೆ ಅಲ್ವಾ, ಒಂದು ವಾಯ್ಸ್ ಆಗಿ ಯೇಸು ಸ್ವಾಮಿ ಬರಕ್ ದಾರಿಗೆ ಪ್ರಿಪೇರ್ ಮಾಡಕ್ಕೆ ಒಂದು ವಾಯ್ಸ್ ಆಗಿ ಒಂದು ಅವ್ರನ್ನ ಒಂದು ಪ್ರಾಫಿಟ್ ಆಗಿ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಆ ತರ ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ದೇವ್ರು ಬಂದು ಬೇರೆ ಬೇರೆ ತರ ಏನ್ ಮಾಡ್ತಾರೆ, ಅವರು ನಡೆಸ್ತಾರೆ, ಬೇರೆ ಬೇರೆ ತರ ಕರೀತಾರೆ. ಒಂದು ಕರೆವಿಕೆ ನಮ್ಗಿರತ್ತೆ, ಒಂದು ಕಾಲಿಂಗ್ ಇರತ್ತೆ. ಆ ಕಾರ್ಯನ ನಾವು ತಿಳ್ಕೊಂಡು ಅದರಲ್ಲಿ ನಾವು ನೆಲೆಸಿರೋದೇ ನಮ್ಗೇನು ಜೀವನದ ಈ ಉದ್ದೇಶ ಆಗಿರುತ್ತೆ. ಐಲ್ವಾರ್ಡ್ ಅವರು ಆ ಉದ್ದೇಶನ ಏನ್ ಮಾಡಿದ್ರು, ಅವರು ಪೂರೈಸಿದ್ರು.
ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ದೇವರೇ, ಈ ಬೆಳಗ್ಗೆ ವೇಳೆಯಲ್ಲಿ ಕೂಡ ಸ್ವಾಮಿ ನಮ್ಮ ಗ್ಲಾಡಿಸ್ ಐಲ್ವಾರ್ಡ್ ಅವ್ರ ಬಗ್ಗೆ ಸ್ವಾಮಿ ಎಷ್ಟೊಂದು ಕಾರ್ಯಗಳು ನಾವು ತಿಳ್ಕೊಂಡ್ವಿ ರಾಜ. ಅವ್ರು ಹೇಗೆ ಧೈರ್ಯವಾಗಿ ಎಲ್ಲ ಭಯವನ್ನು ಬಿಟ್ಟು ಸ್ವಾಮಿ ನೀವು ನಿಮ್ಮ ಪ್ರೀತಿನ ಚೈನೀಸ್ ಅವರಿಗೆ ಹೇಳಬೇಕು ಅಂದ್ಬಿಟ್ಟು ಅವರು ಒಂದು ಕರೆಯುವಿಕೆನ ಅವ್ರು ಪೂರೈಸಿದ್ರು ಸ್ವಾಮಿ. ಅದೇ ರೀತಿ ನಮ್ಮನ್ನು ಕೂಡ ರಾಜ ನೀವು ಬೇರೆ ಬೇರೆ ಕಾರ್ಯಕ್ಕೋಸ್ಕರ ಸೇವೆಯಲ್ಲಿ ಕರೆದಿದ್ದೀರಾ ಸ್ವಾಮಿ. ಆ ಕರೆಯುವಿಕೆಯನ್ನು ಪೂರೈಸಲು ಸ್ವಾಮಿ ನಿಮ್ಮ ಪ್ರೀತಿಯನ್ನು ರಾಜ ಈ ಲೋಕಕ್ಕೆ ತೋರಿಸಲು ರಾಜ ನಮ್ಮನ್ನು ಉಪಯೋಗಿಸಿ. ಯಾರನ್ನು ಕಳಿಸ್ಲಿ, ನನಗೋಸ್ಕರ ಯಾರು ಹೋಗ್ತಾರೆ ಅಂತ ಒಂದು ಪ್ರಶ್ನೆಗೆ ರಾಜ ಉತ್ತರ ನಾವು ಇರಲು ಸ್ವಾಮಿ ಒಂದು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಲು ನಿಮ್ಮ ಸೇವೆಯನ್ನು ರಾಜ ಮಾಡಲು ನಮಗೆ ಬಲವನ್ನು ಕೊಟ್ಟು ಸ್ವಾಮಿ ಆಶೀರ್ವದಿಸಿ. ಈ ಝೂಮ್ ಕಾಲಲ್ಲಿರೋ ಒಬ್ಬೊಬ್ಬರನ್ನ ರಾಜ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ. ಬರೋ ದಿನಗಳಲ್ಲಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ. ಯಾವುದೇ ಒಂದು ಕಷ್ಟಗಳಲ್ಲಿ ಇದ್ರೂ ಸ್ವಾಮಿ ನೀವು ಆ ಕಷ್ಟಗಳಲ್ಲಿ ರಾಜ ನಮಗೊಂದು ಬಲವನ್ನು ಕೊಟ್ಟು ಸ್ವಾಮಿ ನಮ್ಮನ್ನು ನಡೆಸಿ ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡ್ತಾನೆ ತಂದೆ, ಆಮೆನ್. ಆಮೆನ್.